ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಗುರುವಾರ ಅಥವಾ ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರದ ದಿನ ಶುರು ಮಾಡುವುದು ಒಳ್ಳೆಯದು. ಈ ದಿನಗಳಲ್ಲಿ ಬಹಳ ವಿಶೇಷವಾದ ಶಕ್ತಿ ಇದೆ. ಈ ದಿನ ಶುರು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ. ಒಂದು ದಿನಕ್ಕೆ 1008 ಸಾರಿ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು 48 ದಿನಗಳ ಕಾಲ ಪಠಿಸುತ್ತಾ ಬಂದರೆ ರಾಯರ ವಿಶೇಷ ಅನುಗ್ರಹ ನಿಮಗೆ ಸಿಗುತ್ತದೆ. ರಾಯರ ಕೃಪಾಕಟಾಕ್ಷ ನಿಮ್ಮ ಮೇಲಿದ್ದರೆ ನಿಮ್ಮ ಜೀವನ ಹೂವಿನಷ್ಟು ಮೃದುವಾಗಿ ಸಂತೋಷಮಯವಾಗಿ ಸಾಗುತ್ತದೆ. ಆ ಮಂತ್ರವನ್ನು ಈಗ ತಿಳಿಸುತ್ತೇವೆ ನೋಡಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ಒಂದು ಕಡೆ ಬರೆದಿಟ್ಟುಕೊಂಡು ವಿಶೇಷವಾದ ಗುರುವಾರದ ದಿನ ಮಂತ್ರಪಠಣೆ ಮಾಡುವುದನ್ನು ಶುರು ಮಾಡಿ. ರಾಯರ ದಿನ ಎಂದೇ ಗುರುವಾರದ ದಿನವನ್ನು ಕರೆಯುತ್ತಾರೆ. ಹಾಗಾಗಿ ಈ ಮಂತ್ರ ಪಠಣೆಯನ್ನು ಗುರುವಾರದ ದಿನ ಶುರು ಮಾಡುವುದೇ ಒಳ್ಳೆಯದು. ಈ ಮಂತ್ರವನ್ನು ತಪ್ಪಿಸದೆ 48 ದಿನಗಳ ಕಾಲ ಪಠಿಸಿ. ಮಂತ್ರ ಪಠಿಸುವುದಕ್ಕೆ ಸೂಕ್ತವಾದ ಸಮಯ ಯಾವುದು ಎಂದರೆ ಬೆಳಗಿನ ಜಾವ. ವಿಶೇಷವಾಗಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲು ಪಠಿಸಿದರೆ ಒಳ್ಳೆಯದು. ಬೆಳಗ್ಗೆ ಸಮಯ ಸಿಗದೆ ಹೋದರೆ ಸಂಜೆ ವೇಳೆ ಪೂಜೆ ಮಾಡಿದ ನಂತರ ಈ ಮಂತ್ರವನ್ನು ಪಠಿಸಿ. ರಾಯರ ಕೃಪೆಗೆ ಪಾತ್ರರಾಗಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.